ಈ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಮುಖಕ್ಕೆ ಖರ್ಚಿಪ್ ಕಟ್ತಾ ಇದ್ರೆ ಅದು ಕೈ ಜಾರಿ ಹಿಂದಕ್ಕೆ ಹೋಗಿ ಅಲ್ಲಿ ನಡ್ಕೊಂಡ್ ಬರ್ತಾ ಇರೋ ಮಹಿಳೆ ಮೇಲೆ ಬೀಳುತ್ತೆ. ಖರ್ಚಿಪ್ ಬಿದ್ದೋಯ್ತು ಅಂತ ಹೇಳಿದ್ರೆ ಹೋದ್ರೆ ಹೋಗ್ಲಿ ಬಾ ಅಂತ ಇವನು ಹೇಳ್ತಾನೆ. ಆ ಮಹಿಳೆ ಖರ್ಚಿಪ್ ಇಟ್ಕೊಂಡು ಬೈಕ್ ನಲ್ಲಿ ಹೋಗ್ತಾ ಇರೋರ್ನ ನೋಡ್ತಾಳೆ. ಖರ್ಚಿಪ್ ಓಪನ್ ಮಾಡಿ ನೋಡಿದ್ರೆ ಶಾಕ್ ಆಗ್ತಾಳೆ. ಇದು ನಮ್ಮ ಖರ್ಚಿಪ್ ಅಲ್ವಾ, ಬೆಳಿಗ್ಗೆ ತಾನೇ ಮೇಘನಾಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡು ಅಲ್ಲೇ ಬರ್ತಾ ಇರೋ ಸ್ಕೂಟಿ ಹುಡುಗನ ಲಿಫ್ಟ್ ಕೇಳ್ತಾಳೆ. ನೋಡಪ್ಪ ಹುಡುಗ, ಆ ಬೈಕ್ ನಲ್ಲಿ ಹೋಗೋರು ನನ್ನ ಕೊರಳಲ್ಲಿರೋ ಸರನ ಕಿತ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಯ್ತು ಬೇಗ ಹತ್ತಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಬೈಕ್ ನ ಫಾಲೋ ಮಾಡ್ತಾ ಇದ್ರೆ ಅವರು ಇನ್ನೂ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ. ಅವ್ರನ್ನ ಹಿಡ್ಕೊಂಡು ಸರಿಯಾಗಿ ಹೊಡೆದು ಅವ್ರ ಹತ್ರ ಸರ ಇಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾನೆ. ಅವರಿಬ್ರು ಒಂದು ಹೋಟೆಲ್ ಮುಂದೆ ನಿಂತ್ಕೊಳ್ತಾರೆ. ಅವರಿಬ್ರು ಈ ಹೋಟೆಲ್ ಒಳಗಡೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಸರಿ ಕಣಪ್ಪ ಆಯ್ತು, ಇನ್ ಮುಂದಿರೋದು ನಾನ್ ನೋಡ್ಕೊಳ್ತೀನಿ, ನಿನ್ನ ಈ ಹೆಲ್ಪ್ ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾಳೆ. ಆಯ್ತು ಆಂಟಿ ಅಂತ ಹೇಳಿ ಅಲ್ಲಿಂದ ಅವನು ಹೊರಟೋಗ್ತಾನೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡೋದಕ್ಕೂ ಮುಂಚೆ ರೋಡ್ ನಲ್ಲಿ ಹೋಗ್ತಾ ಇರೋ ಮಹಿಳೆಯರ ಮೇಲೆ ಸರಗಳರ ಅಟ್ಯಾಕ್ ತುಂಬಾ ಜಾಸ್ತಿ ಆಗಿದೆ ಅಂತೇಳಿ ನೀವ್ ಅನ್ಕೊಂಡ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಬಿಟ್ಟು ಅವರು ಯಾಕೆ ಈ ರೀತಿ ಮಾಡ್ತಾರ ಅಂತೇಳಿ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ಮಹಿಳೆ ಹೋಟೆಲ್ ಒಳಗಡೆ ಹೋಗ್ಬಿಟ್ಟು ರೂಮ್ ನಲ್ಲಿ ಬಾಯ್ ಫ್ರೆಂಡ್ ಜೊತೆ ಇರೋ ಮಗಳನ್ನು ನೋಡಿ, ನಿನ್ನಂತ ಮಗಳ ಎತ್ತು ತುಂಬಾನೇ ದೊಡ್ಡ ತಪ್ಪು ಮಾಡಿದೀವಿ, ಅದರಿಂದ ನಮ್ಮ ಮರ್ಯಾದೆ ಎಲ್ಲ ಹೋಯ್ತು ಅಂತೇಳಿ ದುಃಖ ಪಡ್ತಾ ಇರ್ತಾಳೆ. ಇದರಿಂದ ಮಗಳು ಕೂಡ ಅಳೋಕೆ ಶುರು ಮಾಡ್ತಾಳೆ.